ಫುಲ್ ಅಂತ ಹೇಳಿ ಐಕಾಂತಿಕದಿಂದ ರಾಘವ ಕಳಿಸಿದ್ದಾರೆ. ಈಗ ಈ ತೋಟ ನೋಡೋಕೆ ಬಂದಿದ್ರು ಅವ್ರ ಒಪಿನಿಯನ್ ಏನಿದೆ ಅಂತ ಆಮೇಲೆ ತಿಳ್ಕೊಳ್ಳೋಣ. ತೋಟ ತೋರಿಸಿದ ಮೇಲೆ ತೋಟ ತೋರಿಸುವಾಗ ಅವ್ರಿಗೆ ಇಂಪ್ರೆಷನ್ ಆದರೆ ಇದರಂತೆ ಮಾಡ್ತಾರೆ, ಇಲ್ಲ ಅವರು ಬೇರೆ ಬೇರೆ ಥರಗಳಲ್ಲಿ ಮಾಡ್ಬೋದು. ಇದು ರೈನ್ ಫ್ರೂಟ್ ಅಂತ, ರೈನ್ ಫ್ರೂಟ್, ಡ್ರೈನ್ ಅದು ಈ ಗಿಡನೂ ಒಂಥರ ಅದು ಏನಂತೀರ ವಾಟರ್ ಆಪಿಲ್ಗೆ ಅಂದರೆ ಒಂಥರ ಇದು ಗಿಡ ಬರ್ತದೆ, ಆ ಗಿಡ. ನೀವು ಎಲ್ಲಿ ನೋಡಿದ್ರೂ ನಮ್ಮಲ್ಲಿ ಗಿಡನೇ ಇರ್ತದೆ. ಇದೊಂಥರ ನೀವು ಲೈವ್ ಮಲ್ಚ್ ಥರ ಪ್ಲ್ಯಾನ್ ಮಾಡಿದ್ರೆ, ಅಂದರೆ ಬೆಳಕು ಯಾವುದೇ ಕಾರಣಕ್ಕೂ ಅಂದರೆ ಬಿಸಿಲಿಂದ ಫುಲ್ ಆದಷ್ಟು ಹಾರ್ನೆಸ್ ಮಾಡಬೇಕು ಅಂತ. ಹಂಗೇನಿಲ್ಲಮ್ಮ, ಈ ಮಲ್ಟಿ ಲೇಯರ್ ಅನ್ನೋದು ಏನಂದರೆ ನನ್ನ ಅಭಿಪ್ರಾಯ ನಮ್ಮ ತೋಟ ಯಾವತ್ತೂ ಹಿಂಗೆ ಇರಬೇಕು. ಓಕೆ, ಈ ಇದರಲ್ಲಿ ವೇಸ್ಟ್ ಏನು ಇರ್ತದೋ ತೆಗೆದ್ರೆ ಅಲ್ಲೇ ಹಾಕ್ತೀವಿ. ಇನ್ನೊಂದು ಗಿಡ ಹಾಕೋಬೇಕಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಮತ್ತು ಅಲ್ಲೇ ಹಾಕ್ತೀವಿ. ಇದು ಮಲ್ಟಿ ಲೇಯರು ವ್ಯವಸಾಯ. ಇದು ಈ ಥರ ಏನಂದರೆ ನಾವು ಹೇಳೋದೇನೆಂದರೆ ಅವ್ರದ್ದು ಒಂಥರ ವ್ಯವಸಾಯ. ನಾನು ಕಾಮೆಂಟ್ ಮಾಡೋದು, ಒಬ್ಬೊಬ್ಬರು ಒಂದೊಂದು ನೇಚರಲ್ಲಿ ವ್ಯವಸಾಯ ಮಾಡ್ತಾರೆ. ಅವರು ಆ ಥರ ಇಷ್ಟ ಬಿದ್ದು ಅದಕ್ಕೆ ಆ ಥರ ಮಾಡ್ತಾಯಿದ್ದಾರೆ. ಏನು ಮಾಡಿದ್ರೇನು ವಿಷಮುಕ್ತ ಆಹಾರ ತಿನ್ನಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ನಾವು ಏನು ಮಾಡಿದ್ರೆ ವಿಷಮುಕ್ತ ಆಹಾರ ತಿನ್ನಬೇಕಲ್ವಾ. ಇದು ಕೆಳಗಡೆ ಒಡವಾಗಿ ಥರ ಇರ್ತದೆ, ಮೇಲ್ಗಡೆ ಇದು ನಮ್ಮ ದೇಶದ್ದಲ್ಲ, ಇದು ಮಲೇಷ್ಯಾದು ಇಲ್ಲ ಬ್ರೆಜಿಲ್ದು ಮಿಲ್ಕ್ ಫ್ರೂಟ್. ಅಲ್ಲಿರೋದು ಎಗ್ ಫ್ರೂಟು. ಬನ್ನಿ, ಇದು ಚಕೋತ. ಇದು ಸ್ಟಾರ್ ಫ್ರೂಟ್.